ಹಾಯ್ ಡಿಯರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಇವತ್ತು SSLC ಎಕ್ಸಾಮ್ ಬರೆದಿದ್ದೀರಾ. ಇದರ ಕೀ ಆನ್ಸರ್ ಏನಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಹೋಗೋಣ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ದು. ಫಸ್ಟ್ ಕ್ವಶನ್ ಟ್ಯಾಗ್ಗೆ ಶಿ ವಾಸ್ ನೆರೇಟಿಂಗ್ ಅ ಸ್ಟೋರಿ. ವಾಸ್ ಅಂತ ಕೊಟ್ಟಿದ್ದಾರೆ, ಪಾಸಿಟಿವ್ ಇದೆ, ಹಿಂಗಾಗಿ ವಾಸಂಟ್ ಶಿ ಅನ್ನೋದು ಆನ್ಸರ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ಫಿನಿಟಿವ್ ತುಂಬ ಡೆಡ್ ಈಸ್ ಇದೆ. ಟು ಕಂಪ್ಲೇನ್ ಅನ್ನೋದು ಇನ್ಫಿನಿಟಿವ್ ಆಗಿದೆ. ಹಾಗೆ ಮೂರನೇ ಕ್ವಶನ್ ನೋಡಿದ್ರೆ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಕಾರ್. ಲ್ಯಾಂಗ್ವೇಜ್ ಫಂಕ್ಷನ್ದು ಇದು ಸೀಕಿಂಗ್ ಪರ್ಮಿಷನ್, ಕಾರ್ನ ಬಳಸಲಿಕ್ಕೆ ಪರ್ಮಿಷನ್ನ ಕೇಳ್ತಾ ಇರುವಂಥದ್ದು. ಹಾಗೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ವುಡ್ ಹ್ಯಾವ್ ಜಾಯಿನ್ಡ್ ಯು. ವುಡ್ ಹ್ಯಾವ್ ಅನ್ನೋದು ಯೂಸ್ ಆಗ್ತೈತೆ. ಇದು ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ದು. ಸಿಲೆಬಲ್ದು ನೋಡಿ, ಒನ್ ಸಿಲೆಬಲ್ ವರ್ಡನ್ನು ಕೇಳ್ತಾ ಇದ್ದಾರೆ. ರೋಡ್ ಅನ್ನೋದು ಆನ್ಸರ್ ಆಗುತ್ತೆ. ಹಾಗೆ ಆರ್ಟಿಕಲ್ ಬಗ್ಗೆ ಬಂದರೆ, ಹೂ ಈಸ್ ದ ಫಾಸ್ಟೆಸ್ಟ್ ರನ್ನರ್. ಸೂಪರ್ಲೇಟಿವ್ ಡಿಗ್ರಿ ಆಗಿರೋದ್ರಿಂದ ದ ಅನ್ನೋ ಆರ್ಟಿಕಲ್ ತಗೊಳುತ್ತೆ. ನೆಕ್ಸ್ಟು ಐಡೆಂಟಿಫೈ ಪಾರ್ಟ್ಸ್ ಆಫ್ ಸ್ಪೀಚ್. ದ ಬೈಕ್ ಸ್ಟಾರ್ಟೆಡ್ ಇಮ್ಮಿಡಿಯೇಟ್ಲಿ. ಸೊ ಇದು ಅಡ್ವರ್ಬ್ ಆಗಿದೆ. ಕ್ಲೂ ಬೇಕಾದ್ರೆ ಎಲ್ಲೋ ಇದೆ. ನೆಕ್ಸ್ಟು ಸ್ಟೂಡೆಂಟ್ಸ್ ಪ್ಲೇಡ್ ವೆಲ್ ಡ್ಯಾಶ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್. ಸ್ಟೂಡೆಂಟ್ಸ್ ಪ್ಲೇಡ್ ವೆಲ್ ಆ್ಯಂಡ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್. ಸೊ ಇದು ಆನ್ಸರು. ಇದು ಲಿಂಕರ್ ಆಗಿದೆ. ಹಾಗೆ ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್. ಅನಂತ್ ವಾಸ್ ಅವೇಕ್ ಬ್ರೀದಿಂಗ್ ದ ಆಕ್ಸಿಜನ್ ಫ್ರಮ್ ದ ಸಿಲಿಂಡರ್. ಇದು ಪ್ರಿಪೊಸಿಷನ್ಗೆ ನೋಡಿ. 9ನೇ ಪ್ರಶ್ನೆ, ಫ್ರಮ್ ಅನ್ನೋದು ಆನ್ಸರ್ ಆಗುತ್ತೆ. ಹಾಗೆ ನೆಕ್ಸ್ಟು ಹೀ ವಾಸ್ ರೀಡಿಂಗ್ ಫಾರ್ ಹಿಸ್ ಎಕ್ಸಾಮ್ ಲಾಸ್ಟ್ ನೈಟ್ ಅನ್ನೋದು ಕ್ಲೂ ಕೊಡ್ತಾ ಇದ್ದಾರೆ. ನೀವು ಇದನ್ನು ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು ಅಂತೇಳಿ. ಓಕೆ, ನೆಕ್ಸ್ಟ್ ಹಾಗೆಯೇ ಮೈ ಗ್ರ್ಯಾಂಡ್ ಮದರ್ ಟೋಲ್ಡ್ ಮೀ ಆ್ಯನ್ ಇಂಟರೆಸ್ಟಿಂಗ್ ಸ್ಟೋರಿ. ಸೊ ING ಫಾರ್ಮೆಟ್ ಹಾಕ್ಬೇಕು ಇದಕ್ಕೆ. 11ನೇ ಪ್ರಶ್ನೆಗೆ. ನೆಕ್ಸ್ಟ್ 12ನೇದು ವರ್ಬ್ ರೀತಿ ಒಂದು ಸೆಂಟೆನ್ಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸರ್ಚ್ಗೆ ಈಸಿ ಇದೆ. ಐ ಸರ್ಚ್ ಮೈ ಬುಕ್ ಏನೇ ಬರೆದಿದ್ರು ಕೂಡ ಮಾರ್ಕ್ಸನ್ನು ಕೊಡ್ತಾರೆ. ಹಾಗೆ ನೆಕ್ಸ್ಟ್ ಕ್ವಶನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತ. ರಾಮೇಶ್ವರಿ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಇದಕ್ಕೆ ರಾಮೇಶ್ವರಿ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ದಾನು ಬರೀಬೇಕು, ವೈಸೆಸ್ಟ್ ಕೂಡ ಬರೀಬೇಕು, ಅವಾಗ ಮಾತ್ರ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಆ್ಯಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್. ಶಿ ಸಿಂಗ್ಸ್ ಎ ಸಾಂಗ್. ಇದಕ್ಕೆ ಎ ಸಾಂಗ್ ಈಸ್ ಸಂಗ್ ಬೈ ಹರ್. ಇದು ಕರೆಕ್ಟಾಗಿರೋ ಆನ್ಸರ್ ಆಗಿದೆ. ನೆಕ್ಸ್ಟು ಸತೀಶ್ ವಾಸ್ ವೆರಿ ವೀಕ್ ಹಿ ಕುಡ್ ನಾಟ್ ಗೋ ಟು ಸ್ಕೂಲ್. ಇದಕ್ಕೆ ಸೋ ಮತ್ತು ದಟ್ ಸೇರಿಸೋದು ಈಸಿ ಇದೆ. ಸತೀಶ್ ವಾಸ್ ಸೋ ವೀಕ್ ದ್ಯಾಟ್ ಹಿ ಕುಡ್ ನಾಟ್ ಗೋ ಟು ಸ್ಕೂಲ್. ಈಸಿ ಇದೆ ಅದು. ನೆಕ್ಸ್ಟು ರಿಪೋರ್ಟೆಡ್ ಸ್ಪೀಚ್, ಮೋಸ್ಟ್ ಎಕ್ಸ್ಪೆಕ್ಟೆಡ್. ನಿರ್ಮಲಾ ಆಸ್ಕ್ಡ್ ರಾಜೇಶ್. ಇವೆರಡು ಇಂಟರ್ಚೇಂಜ್ ಆಗಬೇಕು. ಇಫ್ SR ನೋ ಕ್ವಶನ್ ಆಗಿದ್ದರಿಂದ ಇಫ್ ಈ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್. ಇಲ್ಲಿವರೆಗೆ ಸರಿಯಾಗಿರೋ ಆನ್ಸರ್ ಆಗುತ್ತೆ. ಇಷ್ಟು ಬರೀಬೇಕಿದ್ನ. ನೆಕ್ಸ್ಟು ಎಡಿಟ್ ಪ್ಯಾರಾಗ್ರಾಫ್. ಇದ್ರ ನೋಡಿ, ಒಂದು ನೌನ್ ನಂಬರ್ ಸಿಂಗ್ಯುಲರ್ ಪ್ಲೂರಲ್ ಅದ್ರ ಬಗ್ಗೆ. ಒನ್ಸ್ ಅ ಪುವರ್ ವುಮನ್. ನೋಡಿ ಇಲ್ಲಿ ಈ ಕೊಟ್ಬಿಟ್ಟಿರ್ತಾರೆ. ಎ ಪುವರ್ ವುಮನ್ ಅಂತ ಎ ಬರಬೇಕಿದು, ಆಯಿತಾ? ಸೊ ಹಿಂಗೆ. ನೆಕ್ಸ್ಟು ವರ್ಬಲ್ ಮಿಸ್ಟೇಕ್. ಕ್ಯಾರಿ ಅಂತಿದೆ, ಕ್ಯಾರಿಯಿಂಗ್ ಅಂತ ಬರಬೇಕು ಇದಕ್ಕೆ ಆನ್ಸರ್. ಓಕೆ ನೋಡಿ, ಸೆಂಟೆನ್ಸಲ್ಲಿ ಹೆಂಗಾಗುತ್ತೆ. ಒನ್ಸ್ ಎ ಪುವರ್ ವುಮನ್ ವಾಸ್ ವಾಕಿಂಗ್ ಫ್ರಮ್ ಒನ್ ವಿಲೇಜ್ ಟು ಅನದರ್ ಕ್ಯಾರಿಯಿಂಗ್ ಅ ಬಂಡಲ್ ಆನ್ ಹರ್ ಹೆಡ್. ಈ ರೀತಿ ಬರ್ತದೆ. ನೆಕ್ಸ್ಟು ಈ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಅವನ್ನ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈಗ ಜಸ್ಟ್ ಎಕ್ಸ್ಟ್ರಾಕ್ಟ್ಗಳು ನೋಡಿ. ನೆಕ್ಸ್ಟು ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಫ್ರೈಡ್. ಹೂ ವಾಸ್ ನ್ಯೂ ಟು ಮುಂಬೈ? ಬಾಲೇಶ್ವರ್ ವಾಸ್ ನ್ಯೂ ಟು ಮುಂಬೈ. ವೈ ಡಿಡ್ ಈ ಕಮ್ ಟು ಮುಂಬೈ? ಯಾಕೆ ಬಂದ? ಇನ್ ಸರ್ಚ್ ಆಫ್ ಜಾಬನ್ನು ಹುಡ್ಕೊಂಡು ಬರ್ತಾನೆ ಅವನು. ವಾಟ್ ಮೇಡ್ ಹಿಮ್ ಫೀಲ್ ದ್ಯಾಟ್ ದ ಪೀಪಲ್ ಆಫ್ ಮುಂಬೈ ವರ್ ಅಫ್ರೈಡ್?
ಯಾಕೆ ಮುಂಬೈನ ಜನರು ಹೆದರ್ಕೊಂತಾರೆ ಅಂತ ಹೇಳ್ತಾನೆ, ಯಾಕಂದರೆ ವೆನ್ ರೋಮಾ ಫೆಲ್ ಡೌನ್, ರೋಮಾ ಬಿದ್ದಿರುವಾಗ ಫ್ರಮ್ ಟ್ರೈನ್ ನೋ ಬಡಿ ಕೇಮ್ ಟು ಹೆಲ್ಪ್, ಯಾರೊಬ್ಬರು ಹೆಲ್ಪ್ ಮಾಡೋಕ್ಕೆ ಬರಲಿಲ್ಲ, ಇದು ಒಂದು ಪಾಯಿಂಟು. ಹಾಗೆಯೇ ದೇ ಫಿಯರ್ಡ್ ಗೆಟ್ಟಿಂಗ್ ಟ್ರ್ಯಾಪ್ಡ್ ಇನ್ ಕೋರ್ಟ್ ಆ್ಯಂಡ್ ಪೊಲೀಸ್, ಕೋರ್ಟು ಪೊಲೀಸು ಲೀಗಲ್ಲು, ಸೊ ಈ ಮ್ಯಾಟರ್ ಸಿಕ್ಕಾಕೋಬೋದು ಅಂತೇಳಿ ಅವರು ಎದುರ್ಕೊತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಅವನು ಈ ಸ್ಟೇಟ್ಮೆಂಟನ್ನು ಹೇಳ್ತಾನೆ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್ಸ್ ಕ್ಯಾಪ್ಟನ್. ಇದಕ್ಕೆ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಪೆಡ್ರೋ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಥವಾ ಪೆಡ್ರೋ ಸೆಡ್ ದಿಸ್ ಸ್ಟೇಟ್ಮೆಂಟ್ ಹಂಗಾದ್ರೂ ಆಗುತ್ತೆ. ವೆನ್ ಡಿಡ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್? ಸ್ಪೀಕರ್ ಯಾವಾಗ ಈ ವರ್ಡ್ಸನ್ನು ಹೇಳ್ತಾನೆ? ವೆನ್ ಕೊಲಂಬಸ್ ಟೋಲ್ಡ್ ದಟ್ ದ ಸೀ ಮೆನ್ ಡ್ರಿಂಕ್ ಟೂ ಮಚ್ ಆ್ಯಂಡ್ ಬಿಹೇವ್ ಬ್ಯಾಡ್ಲಿ. ಅವರು ಜಾಸ್ತಿ ಕುಡಿದ್ಬಿಟ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಎಲ್ಲರಿಗೂ ನಿಮ್ಮ ಥರದೇ ಕನಸೇನು ಇರಬೇಕಾಗಿಲ್ಲ, ನಿಮ್ಮ ಥರದ್ದು ಯೋಚನೆಗಳು ಗೋಲ್ಗಳೇನು ಇರಬೇಕಾಗಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್, ವಾಟ್ ವಾಸ್ ದ ವಿಷನ್ ಆಫ್ ದ ಕ್ಯಾಪ್ಟನ್? ಹಾಗಾದರೆ ಅವರ ಗೋಲ್ ಏನಾಗಿತ್ತು ಕ್ಯಾಪ್ಟನ್ಗೆ, ಕೊಲಂಬಸ್ಗೆ? ಅಂದರೆ ದ ಕ್ಯಾಪ್ಟನ್ ಹ್ಯಾಡ್ ವಿಷನ್ ಟು ಡಿಸ್ಕವರ್ ನ್ಯೂ ವರ್ಲ್ಡ್, ನ್ಯೂ ಲ್ಯಾಂಡ್. ಈ ಥರ ಏನೇ ಬರೆದ್ರು ಕೂಡ ಮಾರ್ಕ್ಸನ್ನು ಕೊಡ್ತಾರೆ ನಿಮಗೆ. ನೆಕ್ಸ್ಟು, ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಡೋಂಟ್ ಯು? ಹೂ ಈಸ್ ದ ಸ್ಪೀಕರ್? ಸತೀಶ್ ಫಾದರ್, ಸತೀಶ್ನ ತಂದೆ ಅಥವಾ ಅವತಾರ್ ನಾರಾಯಣ್ ಈಸ್ ದ ಸ್ಪೀಕರ್. ಏನೇ ಬರೆದು ಮಾರ್ಕ್ಸ್ ಕೊಡ್ತಾರೆ. ವಾಟ್ ಮೇಡ್ ದ ಸ್ಪೀಕರ್ ಟು ಸೇ ದಿಸ್? ಈ ರೀತಿ ಹೇಳೋಕ್ಕೆ ಕಾರಣ ಏನಂದರೆ, ವೆನ್ ಸತೀಶ್ ಡಿಡ್ ನಾಟ್ ಸ್ಟಾಪ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಇನ್ಸ್ಪೈಟ್ ಆಫ್ ಅಪೋಸಿಷನ್, ಇನ್ಸ್ಪೈಟ್ ಆಫ್ ಸ್ಕೋಲ್ಡಿಂಗ್, ಇನ್ಸ್ಪೈಟ್ ಆಫ್ ಟೇಕಿಂಗ್, ಅವನ ಬುಕ್ಸ್ಗಳು ಏನಿದೆ ಎಲ್ಲ ತಗೊಂಡಾದ್ಮೇಲೂ ಕೂಡ ಅವ್ನು ಮತ್ತೆ ಬರಿತಾನೆ ಇದ್ದಿದ್ದರಿಂದ ಈ ಥರ ಸ್ಟೇಟ್ಮೆಂಟ್ನ ಹೇಳ್ತಾರೆ. ಸೊ ಈ ರೀತಿಯ ಪಾಯಿಂಟ್ಸ್ಗಳು ಡ್ರಾಯಿಂಗು ಪೇಂಟಿಂಗ್ ಎಲ್ಲ ಅಪೋಸ್ ಮಾಡಿ ಇದು ಬರೆದಿರು ಕೂಡ ಮಾರ್ಕ್ಸನ್ನು ಕೊಡ್ತಾರೆ ನಿಮಗೆ. ವಾಟ್ ಡಿಡ್ ಈ ಡೂ ಸೂನ್ ಆಫ್ಟರ್ ಲೀವಿಂಗ್ ದ ರೂಮ್? ಸೊ ಮನೆಯನ್ನು ತಂದೆ ಬಿಟ್ಬಿಟ್ಟು ಹೋದ ತಕ್ಷಣ ಏನು ಮಾಡ್ತಾರೆ? ಈ ಬ್ರಾಟ್ ಪೇಂಟ್ಸ್ ಬ್ರಷಸ್ ಆಫ್ ಆಲ್ ಶೇಪ್ಸ್, ಸಿಂಗಲ್ ಎಚ್ ಮಾತ್ರ, ಓಕೆ, ಶೇಪ್ಸ್ ಆ್ಯಂಡ್ ಸೈಜ್ ಆ್ಯಂಡ್ ಸೆವೆರಲ್ ರೋಲ್ಸ್ ಆಫ್ ಡ್ರಾಯಿಂಗ್ ಶೀಟ್ಸ್, ಇವುಗಳನ್ನೆಲ್ಲ ತರ್ತಾರೆ. ಇದರಲ್ಲಿ ಯಾವ್ದಾರು ಒಂದು 2-3 ಪಾಯಿಂಟ್ ಬರೆದಿರು ಮಾರ್ಕ್ಸ್ ಕೊಡ್ತಾರೆ. ಪೇಂಟು ಬ್ರಷು ಇವುಗಳು ಬರೆದಿರು ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ನೆಕ್ಸ್ಟ್, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ವಿಂಟರ್ ಅಂಡರ್ ಲಾಕ್ ಇದರ ಮೀನಿಂಗ್ ಏನು ಅಂತ, ದೇರ್ ವಿಲ್ ನಾಟ್ ಬಿ ಡಿಫ್ರೆಂಟ್ ಅಥವಾ ಚೇಂಜಸ್ ಇನ್ ಸೀಸನ್ ಇನ್ ಸ್ಪೇಸ್. ಸ್ಪೇಸ್ನಲ್ಲಿ ಯಾವುದೇ ಚೇಂಜಸ್ ಆಗಲ್ಲ, ಅಲ್ಲಿ ಲಾಕ್ ಆಗಿರ್ತದೆ. ಭೂಮಿ ಮೇಲೆ ಮಾತ್ರ ಸೀಸನ್ಸ್ಗಳು ಚೇಂಜಸ್ ಆಗ್ತಾ ಇರ್ತವೆ. ಈ ರೀತಿ ಒಂದು ಮೀನಿಂಗ್ ಕೊಡುತ್ತೆ. ನೆಕ್ಸ್ಟು, ವೇರ್ ವುಡ್ ಆಲ್ ದ ಅಬೌವ್ ಹ್ಯಾಪನ್? ಇದೆಲ್ಲ ನಡೆಯೋದಲ್ಲಿ ಇನ್ ಸ್ಪೇಸ್ ಆಲ್ ದಿಸ್ ವಿಲ್ ಹ್ಯಾಪನ್. ಓಕೆ, ಹೂ ಈಸ್ ದ ಪೋಯೆಟ್ ಆಫ್ ದಿಸ್ ಪೋಯಮ್? ನಾರ್ಮನ್ ನಿಕೋಲ್ಸನ್ ಈಸ್ ದ ಪೋಯೆಟ್ ಆಫ್ ದ ಪೋಯಮ್. ನೋಡಿ, ಇಷ್ಟು ಮೇಯ್ನ್ ಆನ್ಸರ್ಸ್ಗಳು. ಇನ್ನು 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸು ಏನೇನು ಪಾಯಿಂಟ್ಸ್ಗಳಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋ ಮಾಡಿಬಿಟ್ಟು ಹೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ವಿಶ್ ಯು ಗುಡ್ ಲಕ್.